ಸ್ವಾಗತ. ನಟಿ ರನ್ಯಾ ರಾವ್ ಗೋಲ್ಡ್ ಸ್ಮಗ್ಲಿಂಗ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಸ್ಫೋಟಕ ಮಾಹಿತಿಗಳು ಹೊರಬರ್ತಾ ಇದೆ. ನಟಿ ರನ್ಯಾ ರಾವ್ ಅರೆಸ್ಟ್ ಹಿಂದೆ ದೆಹಲಿಯ ಲಿಂಕ್ ಏನಾದರೂ ಇದೆಯಾ ಅನ್ನೋ ಪ್ರಶ್ನೆ ಕಾಡ್ತಾ ಇದೆ. ಇನ್ನು ನಟಿ ರನ್ಯಾ ರಾವ್ ಅವರ ಗೋಲ್ಡ್ ಸ್ಮಗ್ಲಿಂಗ್ ಪ್ರಕರಣ ಇದು ಸಣ್ಣದಾಗಿರುವಂತಹ ಒಂದು ನೆಟ್ವರ್ಕ್ ಅಲ್ಲ, ಇದರ ಹಿಂದೆ ಬಹುದೊಡ್ಡದಾಗಿರುವಂತಹ ಒಂದು ನೆಟ್ವರ್ಕ್ ಇದೆ ಅನ್ನುವಂತಹ ಮಾಹಿತಿ ಲಭ್ಯವಾಗ್ತಾ ಇದೆ. ಯಾಕಂದರೆ ಒಂದೇ ವಾರದಲ್ಲಿ ಅಂದರೆ ನಟಿ ರನ್ಯಾ ರಾವ್ ಸಿಕ್ಕಿ ಹಾಕೊಂಡಂತಹ ಆ ವಾರದಲ್ಲಿ 3 ಕಡೆಗಳಲ್ಲಿ ಗೋಲ್ಡ್ ಸ್ಮಗ್ಲಿಂಗ್ ಬೆಳಕಿಗೆ ಬಂದಿದೆ. ಮೊದಲು ದೆಹಲಿ, ಅದಾದ ನಂತರ ಬೆಂಗಳೂರು, ಬಳಿಕ ಮುಂಬೈ. ದೆಹಲಿ, ಬೆಂಗಳೂರು, ಮುಂಬೈ 3 ಕಡೆಗಳಲ್ಲಿ ಗೋಲ್ಡ್ ಸ್ಮಗ್ಲಿಂಗ್ ಬೆಳಕಿಗೆ ಬಂದಿದೆ. ಒಟ್ಟು 3 ದೇಶಗಳಿಂದ ಭಾರತಕ್ಕೆ ಚಿನ್ನವನ್ನು ಸ್ಮಗ್ಲಿಂಗ್ ಮಾಡಲಾಗ್ತಾ ಇತ್ತು. ಈ 3 ಸ್ಮಗ್ಲಿಂಗ್ ಪ್ರಕರಣದಲ್ಲೂ ಕೂಡ ಕೆಜಿ ಗಟ್ಟಲೆ ಚಿನ್ನದ ಗಟ್ಟಿಗಳು ಪತ್ತೆಯಾಗಿತ್ತು. ಹೀಗಾಗಿ ಒಂದೇ ವಾರದಲ್ಲಿ 3 ಸ್ಮಗ್ಲಿಂಗ್ ಪ್ರಕರಣಗಳು ಬೆಳಕಿಗೆ ಬಂದಿದ್ದಾವೆ. 3 ಪ್ರಕರಣಗಳು ಒಂದೇ ವಾರದಲ್ಲಿ ಬೆಳಕಿಗೆ ಬಂದಿರೋದ್ರಿಂದ ಈಗ ಸಾಮಾನ್ಯವಾಗಿ ಒಂದು ಅನುಮಾನ ಕಾಡುತ್ತೆ. ಅಧಿಕಾರಿಗಳಿಗೂ ಕೂಡ ಅನುಮಾನ ಕಾಡೋದಕ್ಕೆ ಆರಂಭ ಆಗಿದೆ. ಯಾಕಂದರೆ 3 ಪ್ರಕರಣಗಳಲ್ಲೂ ಕೂಡ ಚಿನ್ನದ ಗಟ್ಟಿಗಳೇ ಬೆಳಕಿಗೆ ಬಂದಿತ್ತು, ಲಭ್ಯವಾಗಿತ್ತು. ಹೀಗಾಗಿ ಈ 3 ಪ್ರಕರಣಗಳ ಹಿಂದೆ ಇರುವಂತಹ ನೆಟ್ವರ್ಕು, ಆ ತಂಡ ಒಂದೇನಾ ಅನ್ನುವಂತಹ ಪ್ರಶ್ನೆ ಈಗ CBI ಅಧಿಕಾರಿಗಳಿಗೆ ಕಾಡ್ತಾ ಇದೆ. ಕೇಸ್ನ ತನಿಖೆಗೆ ಇಳಿದಂತಹ CBI ಅಧಿಕಾರಿಗಳು 3 ಪ್ರಕರಣಗಳ ನಡುವೆ ಒಂದಕ್ಕೊಂದು ಏನಾದರೂ ಲಿಂಕ್ ಇದೆಯಾ ಅನ್ನುವಂತಹ ಒಂದು ಶಂಕೆ CBI ಅಧಿಕಾರಿಗಳಿಗೆ ಕಾಡ್ತಾ ಇದೆ. DRI ಅಧಿಕಾರಿಗಳು ತೀವ್ರವಾಗಿ ಈ ಪ್ರಕರಣದಲ್ಲಿ ಈಗ ತನಿಖೆ ಮಾಡೋದಕ್ಕೆ ಮುಂದಾಗ್ತಾ ಇದ್ದಾರೆ. ಯಾಕಂದರೆ ಒಂದೇ ವಾರದಲ್ಲಿ 3 ಕಡೆಗಳಲ್ಲಿ ಚಿನ್ನ ಪತ್ತೆಯಾಗಿತ್ತು. 3 ಕಡೆಗಳಲ್ಲೂ ಕೂಡ DRI ಅಧಿಕಾರಿಗಳು ಚಿನ್ನವನ್ನು ಸ್ಮಗ್ಲಿಂಗ್ ಮಾಡ್ತಾ ಇರುವಂತಹ ಒಂದು ನೆಟ್ವರ್ಕನ್ನು ಭೇದಿಸಿದರು. ಮೊದಲು ದೆಹಲಿ, ಅದಾದ ನಂತರ ಬೆಂಗಳೂರು, ನಂತರ ಮುಂಬೈಯಲ್ಲೂ ಕೂಡ ಇದೇ ರೀತಿಯಾಗಿ ಚಿನ್ನವನ್ನು ಸ್ಮಗ್ಲಿಂಗ್ ಮಾಡ್ತಾ ಇರುವಂಥದ್ದು ಬೆಳಕಿಗೆ ಬಂದಿತ್ತು. ಹೀಗಾಗಿ ಈ 3 ಕೇಸ್ಗಳಲ್ಲಿ ಏನಾದರೂ ನೆಟ್ವರ್ಕ್ ಇದೆಯಾ, 3 ಪ್ರಕರಣದಲ್ಲೂ ಲಿಂಕ್ ಏನಾದರೂ ಇದೆಯಾ ಅಂತ ಈಗ ಅಧಿಕಾರಿಗಳು ತನಿಖೆಗೆ ಅಂತ ಎಳಿತಾ ಇದ್ದಾರೆ. 3 ಪ್ರಕರಣಗಳಿಗೆ ಸಾಮ್ಯತೆ ಏನಾದರೂ ಇದೆಯಾ ಅಂತ ಅಧಿಕಾರಿಗಳು ಈಗ ತನಿಖೆ ಮಾಡೋದಕ್ಕೆ ಅಂತ ಮುಂದಾಗ್ತಾ ಇದ್ದಾರೆ. ದೆಹಲಿ ಏರ್ಪೋರ್ಟ್ನಲ್ಲಿ 3 ಜನ ಸೆರೆ ಸಿಕ್ಕಿದ್ರು. ಮಯನ್ಮಾರ್ನಿಂದ ಒಟ್ಟು 2 kg 158 ಗ್ರಾಂ ಅಕ್ರಮವಾಗಿ ಚಿನ್ನವನ್ನು ಸಾಗಾಟ ಮಾಡಲಾಗ್ತಾ ಇತ್ತು. ಶೂನಲ್ಲಿ ಅಕ್ರಮವಾಗಿ ಚಿನ್ನ ಸಾಗಾಟ ಮಾಡ್ತಾ ಇದ್ದಂತಹ 3 ಜನರನ್ನು ಅಧಿಕಾರಿಗಳು ಅರೆಸ್ಟ್ ಮಾಡಿದರು. DRI ಅಧಿಕಾರಿಗಳು ಒಟ್ಟು 3 ಜನರನ್ನು ಅರೆಸ್ಟ್ ಮಾಡಿ ತನಿಖೆ ಮಾಡಿದ್ರು. ಇನ್ನು ಕೇಸ್ ನಂಬರ್ 2, ಮಾರ್ಚ್ 3ರಂದು ಬೆಂಗಳೂರು ಏರ್ಪೋರ್ಟ್ನಲ್ಲಿ ನಟಿ ರನ್ಯಾ ರಾವ್ ವಶಕ್ಕೆ ಪಡೆದುಕೊಳ್ತಾರೆ ಅಧಿಕಾರಿಗಳು. ನಟಿ ರನ್ಯಾ ರಾವ್ ಬಳಿಯಲ್ಲಿ 14.8 kg ಚಿನ್ನ ಪತ್ತೆಯಾಗಿತ್ತು. ದುಬೈನಿಂದ ಬೆಂಗಳೂರಿಗೆ ಗೋಲ್ಡ್ ಸ್ಮಗ್ಲಿಂಗ್ ಮಾಡ್ತಾ ಇದ್ದರು ನಟಿ ರನ್ಯಾ ರಾವ್. ಅವರನ್ನು DRI ಅಧಿಕಾರಿಗಳು ವಶಕ್ಕೆ ಪಡೆದುಕೊಂಡು ವಿಚಾರಣೆ ಮಾಡ್ತಾ ಇದ್ದಾರೆ. ಇನ್ನು ಕೇಸ್ ನಂಬರ್ 3, ಮುಂಬೈ ಏರ್ಪೋರ್ಟ್ನಲ್ಲಿ ಗೋಲ್ಡ್ ಸ್ಮಗ್ಲಿಂಗ್ ಪತ್ತೆಯಾಗಿತ್ತು. ಕೆಜಿ ಗಟ್ಟಲೆ ಚಿನ್ನದ ಗಟ್ಟಿಗಳನ್ನು ಅಕ್ರಮವಾಗಿ ಸಾಗಾಟ ಮಾಡ್ತಾ ಇರುವಂತಹ 2 ಅಧಿಕಾರಿಗಳು ವಶಕ್ಕೆ ಪಡೆದುಕೊಂಡಿದ್ದರು. ಇನ್ನು DRI ಅಧಿಕಾರಿಗಳು 2 ವಶಕ್ಕೆ ಪಡೆದುಕೊಂಡು ತನಿಖೆ ಮಾಡ್ತಾ ಇದ್ದರು. ಈಗ ಎದುರಾಗ್ತಾ ಇರುವಂತಹ ಪ್ರಶ್ನೆ, ಒಂದೇ ವಾರದಲ್ಲಿ 3 ಪ್ರಕರಣಗಳು ಬೆಳಕಿಗೆ ಬಂದಿತ್ತು. ಆದರೆ ಈ ಒಂದು ಪ್ರಕರಣಗಳು ಬೆಳಕಿಗೆ ಬಂದಿರೋದರ ಹಿಂದೆ ಒಂದೇ ಟೀಮ್ ಏನಾದರೂ ಕೆಲಸ ಮಾಡ್ತಾ ಇದೆಯಾ, ಒಂದೇ ನೆಟ್ವರ್ಕ್ ಏನಾದರೂ ಇದೆಯಾ, ಕೆಜಿ ಗಟ್ಟಲೆ ಟನ್ ಗಟ್ಟಲೆ ಚಿನ್ನವನ್ನು ದೇಶಕ್ಕೆ ಏನಾದರೂ ಅಕ್ರಮವಾಗಿ ತರಲಾಗ್ತಾ ಇದೆಯಾ ಅನ್ನುವಂತಹ ಒಂದು ಪ್ರಶ್ನೆ ಈಗ CBI ಅಧಿಕಾರಿಗಳನ್ನು ಕಾಡ್ತಾ ಇದೆ. ಈ ನೆಟ್ವರ್ಕ್ ಭೇದಿಸೋದಕ್ಕೆ ಅಂತ CBI ಅಧಿಕಾರಿಗಳು ಈಗ ಮುಂದಾಗ್ತಾ ಇದ್ದಾರೆ. 3 ಕೇಸ್ಗಳಲ್ಲಿ ಇರುವಂತಹ ಮಾಸ್ಟರ್ ಮೈಂಡ್ ಯಾರು, ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಮಾಹಿತಿಗಳನ್ನು ಕಲೆ ಹಾಕ್ತಾ ಇದ್ದಾರೆ. ಇನ್ನು ಒಂದೇ ವಾರದಲ್ಲಿ 3 ಕಡೆ ಕೆಜಿ ಗಟ್ಟಲೆ ಗೋಲ್ಡ್ಗಳನ್ನು ಸ್ಮಗ್ಲಿಂಗ್ ಮಾಡಲಾಗ್ತಾ ಇತ್ತು. ದೆಹಲಿಯಲ್ಲಿ ಸಿಕ್ಕ ಸುಳಿವಿನ ಮೇಲೆ ಅಧಿಕಾರಿಗಳು ಫುಲ್ ಅಲರ್ಟ್ ಆಗಿದ್ದಾರೆ. ದೇಶಕ್ಕೆ ಅಕ್ರಮವಾಗಿ ಗೋಲ್ಡ್ ಸ್ಮಗ್ಲಿಂಗ್ ಮಾಡ್ತಾ ಇರುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಧಿಕಾರಿಗಳು ಈಗ ಫುಲ್ ಅಲರ್ಟ್ ಆಗಿದ್ದಾರೆ.
ಗೋಲ್ಡ್ ಸ್ಮಗ್ಲಿಂಗ್ ಹೆಚ್ಚಳವಾಗಿರುವ ಬೆನ್ನಲ್ಲೇ ಸಿಬಿಐ ಅಧಿಕಾರಿಗಳು ತನಿಖೆ ಮಾಡೋದಕ್ಕೆ ಮುಂದಾಗ್ತಾ ಇದ್ದಾರೆ. 3 ಸ್ಮಗ್ಲಿಂಗ್ ಪ್ರಕರಣಗಳಿಗೆ ಸಂಬಂಧಪಟ್ಟಂತೆ ಈಗ ಸಿಬಿಐ ಅಧಿಕಾರಿಗಳು ತನಿಖೆ ಮಾಡ್ತಾ ಇದ್ದಾರೆ. ಸಿಂಡಿಕೇಟ್ ಮೂಲಕವಾಗಿ ಸ್ಮಗ್ಲಿಂಗ್ ನಡೆಸ್ತಾ ಇರುವಂತಹ ಶಂಕೆ ಮೇರೆಗೆ ಅಧಿಕಾರಿಗಳು ಈಗ ತನಿಖೆ ಮಾಡ್ತಾ ಇದ್ದಾರೆ. ನಟಿ ರನ್ಯಾ ರಾವ್ ಮಾತ್ರವಲ್ಲದೆ ಸ್ಮಗ್ಲಿಂಗ್ ಪ್ರಕರಣದಲ್ಲಿ ಪ್ರತ್ಯೇಕವಾಗಿ ಇರುವಂತಹ ಜಾಲ, ಆ ಜಾಲವನ್ನು ಭೇದಿಸೋದಕ್ಕೆ ಅಂತ ಅಧಿಕಾರಿಗಳು ಮುಂದಾಗ್ತಾ ಇದ್ದಾರೆ. ಗೋಲ್ಡ್ ಸ್ಮಗ್ಲಿಂಗ್ ಜಾಲವನ್ನು ಬಯಲಿಗೆ ಎಳೆಯೋದಕ್ಕೆ, ಅಂದರೆ ಇದರ ಹಿಂದೆ ಯಾರು ಮಾಸ್ಟರ್ ಮೈಂಡ್ ಇದ್ದಾರೆ, ಯಾರು ಇದರಲ್ಲಿ ಮುಖ್ಯ ಕಿಂಗ್ ಫಿನ್ ಅನ್ನುವಂತಹ ವಿಚಾರವನ್ನು ಬಯಲಿಗೆಳೆಯೋದಕ್ಕೆ ಈಗ ಅಧಿಕಾರಿಗಳು ಮುಂದಾಗ್ತಾ ಇದ್ದಾರೆ. ಯಾಕಂದರೆ ನಟಿ ರನ್ಯಾ ರಾವ್ ಹಾಗೂ ಇನ್ನಿತರ ಪ್ರಕರಣಗಳ ಹಿಂದೆ ಸಾಮಾನ್ಯ ವ್ಯಕ್ತಿಗಳು ಇಲ್ಲ ಅನ್ನುವಂತಹ ಒಂದು ಪ್ರಶ್ನೆ ಈಗ ಅಧಿಕಾರಿಗಳನ್ನು ಕಾಡ್ತಾ ಇದೆ. ಹೀಗಾಗಿ ಆ ಅಸಾಮಾನ್ಯ ವ್ಯಕ್ತಿಗಳು ಯಾರು, ಗೋಲ್ಡ್ ಸ್ಮಗ್ಲಿಂಗ್ ಮಾಡ್ತಾ ಇದ್ದಂತಹ ಕಿಂಗ್ ಫಿನ್ ಯಾರು, ಈ ಎಲ್ಲ ಮಾಹಿತಿಗಳನ್ನು ಬಯಲಿಗೆ ಎಳೆಯೋದಕ್ಕೆ DRI ಅಧಿಕಾರಿಗಳು ಮತ್ತೊಂದೆಡೆ CBI ಅಧಿಕಾರಿಗಳು ಕೂಡ ತನಿಖೆಗೆ ಮುಂದಾಗ್ತಾ ಇದ್ದಾರೆ. ಅದೇ ರೀತಿಯಾಗಿ ಈ ಪ್ರಕರಣಗಳ ನಡುವೆ ಇರುವಂತಹ ಸಾಮ್ಯತೆ, ಈ ಪ್ರಕರಣಗಳ ಹಿಂದೆ ಇರುವಂತಹ ನೆಟ್ವರ್ಕ್, ಆ ನೆಟ್ವರ್ಕ್ ಹಿಂದೆ ಇರುವಂತಹ ಕಿಂಗ್ ಫಿನ್ನನ್ನು ಪತ್ತೆ ಹಚ್ಚೋದಕ್ಕೆ CBI ಅಧಿಕಾರಿಗಳು ಈಗ ತನಿಖೆ ಚುರುಕುಗೊಳಿಸಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ಪ್ರತಿನಿಧಿ ಸಂತೋಷ್ ಪಟೇಲ್ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸಂತೋಷ್ ಪಟೇಲ್, ನಟಿ ರನ್ಯಾ ರಾವ್ ಬಳಿ ಸಿಕ್ಕಂತಹ ಚಿನ್ನ ಅಪಾರ ಪ್ರಮಾಣದ ಚಿನ್ನ ಆಗಿತ್ತು. ಬೆಂಗಳೂರಿನ ಇತಿಹಾಸದಲ್ಲೇ ಅಷ್ಟೊಂದು ಪ್ರಮಾಣದಲ್ಲಿ ಚಿನ್ನ ಮೊಟ್ಟ ಮೊದಲ ಬಾರಿಗೆ ಸಿಕ್ಕಿದ್ದು. ಈ ನಡುವೆ ಇದರ ಹಿಂದೆ ಇರುವಂತಹ ನೆಟ್ವರ್ಕ್ ಬಹಳ ದೊಡ್ಡದಾಗಿದೆ ಅನ್ನುವಂತಹ ಒಂದು ಆಧಾರದಲ್ಲಿ ಪೊಲೀಸರು ಈಗ CBI ಅಧಿಕಾರಿಗಳು ತನಿಖೆ ಮಾಡ್ತಾ ಇದ್ದಾರೆ. ಯಾವ ರೀತಿಯಾಗಿ ತನಿಖೆ ನಡೀತಾ ಇದೆ, ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡೋದಾದ್ರೆ? ಏನು ರನ್ಯಾ ಬಂಧನದ ಬೆನ್ನಲ್ಲೇ ಪೊಲೀಸರು ಬೇರೆ ಬೇರೆ ಕಡೆ ಒಂದು ದಾಳಿಯನ್ನು ನಡೆಸಿರುವಂತದ್ದು. ಅಂದ್ರೆ ಒಂದು ಮೊದಲು ದೆಹಲಿಯಲ್ಲಿ ಒಂದು ಮಾಹಿತಿ ಸಿಗುತ್ತೆ. ಆ ಮಾಹಿತಿಯನ್ನು ಆಧಾರ ಇಟ್ಕೊಂಡು ಮೊದಲು ದಾಳಿ ನಡೆಸಿದ್ರೆ ಅಲ್ಲಿ 3 ಆರೋಪಿಗಳನ್ನು ಬಂಧನ ಮಾಡುವಂತದ್ದು. ಅದಾದ ಬಳಿಕ ಬೆಂಗಳೂರಿನಲ್ಲಿ ಈಕೆಯನ್ನ ವಶಕ್ಕೆ ಪಡೆದು ಬಂಧನ ಮಾಡುವಂತದ್ದು. ಇದಾದ ನಂತರ ಮುಂಬೈನಲ್ಲೂ ಕೂಡ ಮುಂಬೈ ಏರ್ಪೋರ್ಟ್ ನಲ್ಲಿ ಇಂಥದ್ದೇ ಮತ್ತೊಂದು ದಾಳಿ ನಡೆಸಲಾಗುತ್ತೆ. ಸೊ ಈ 3 ಕಡೆ ಏನು ದಾಳಿಯನ್ನು ನಡೆಸಿ ಆರೋಪಿಗಳನ್ನು ಬಂಧನ ಮಾಡುತ್ತೆ. 3 ಪ್ರಕರಣಗಳಿಗೆ ಇಂಟರ್ಲಿಂಕ್ ಇರುವ ಎಲ್ಲಾ ಸಾಧ್ಯತೆಗಳು ಇರುವಂತದ್ದು. ಇದನ್ನ ಒಂದು ಅನುಮಾನವನ್ನು ಕೂಡ ವ್ಯಕ್ತಪಡಿಸಿರುವಂತದ್ದು. ಇದರ ಬೆನ್ನಲ್ಲೇ CBI ಅಧಿಕಾರಿಗಳು ಕೂಡ ಪ್ರಕರಣವನ್ನು ದಾಖಲು ಮಾಡ್ಕೊಂಡ್ರೆ ಅವರು ಕೂಡ ಈ ಶಂಕೆಯನ್ನು ವ್ಯಕ್ತಪಡಿಸಿರುವಂತದ್ದು. ಈ ಹಿನ್ನೆಲೆಯಲ್ಲಿ ಈ 3 ಕಡೆಯಲ್ಲೂ ಚಿನ್ನ ಏನು ಬಂದಿದೆ, ಅದು ಎಲ್ಲಿಂದ ಬಂದಿದೆ, ಯಾವ ದೇಶದಿಂದ ಬಂದಿದೆ, ಸೊ ಇದ್ರಲ್ಲಿ ಯಾರ್ಯಾರು ಇದ್ದಾರೆ, ಈ ಸಿಂಡಿಕೇಟ್ ಯಾವುದು, ಎಲ್ಲಾ ಮಾಹಿತಿಯನ್ನು ಕೂಡ ಈಗಾಗಲೇ ಪೊಲೀಸರು ಕಲೆ ಹಾಕ್ತಾ ಇರುವಂತದ್ದು. ಅದು DRI ಅಧಿಕಾರಿಗಳು ಕೂಡ ಈ ರನ್ಯನ ವಶಕ್ಕೆ ಪಡೆದು ಈಕೆ ಹಿನ್ನೆಲೆ ಇರ್ಬೋದು, ಆಕೆಯ ಬ್ಯಾಂಕ್ ಟ್ರಾನ್ಸಾಕ್ಷನ್ ಇರ್ಬೋದು, ಆಕೆ ಓಡಾಟ ಇರ್ಬೋದು, ಕಾಲ್ ಡೀಟೇಲ್ಸ್ ಗಳಿರ್ಬೋದು, ಎಲ್ಲಾ ಮಾಹಿತಿಗಳನ್ನ ತೆಗೆದುಕೊಂಡಿರುವಂತದ್ದು. ಅದೇ ರೀತಿಯಲ್ಲಿ ದೆಹಲಿ ಮತ್ತೆ ಬೇರೆ ಬೇರೆ ಕಡೆ ಏನು ಈಗಾಗಲೇ ಅರೆಸ್ಟ್ ಆಗಿದ್ದಾರೆ, ಆರೋಪಿಗಳಿಗೂ ಕೂಡ ಮಾಹಿತಿಯನ್ನ ಕಲೆ ಹಾಕಿರುವಂತಹ ಅಧಿಕಾರಿಗಳು ಹೆಚ್ಚಿನ ತನಿಖೆಯನ್ನ ನಡೆಸ್ತಾ ಇರುವಂತದ್ದು. ಅಂದ್ರೆ ಇಲ್ಲ ಒಂದ್ ಕಡೆ ಈ ಗ್ಯಾಂಗ್ ಗಳಿಗೆ ಒಂದಕ್ಕೊಂದು ಇಂಟರ್ಲಿಂಕ್ ಇರ್ಬೋದು, ಹಲವು ದಿನಗಳಿಂದ ಇದೇ ಕೃತ್ಯವನ್ನು ಎಸಗ್ತಾ ಇದ್ದಾರೆ ಅಂತ ಹೇಳಿ ಅವರಿಗೆ ಶಂಕೆ ಇರುವಂತದ್ದು. ಈ ಹಿನ್ನೆಲೆಯಲ್ಲಿ ಮಾಹಿತಿಯನ್ನ ರವಾನೆಯನ್ನ ಮಾಡಿಕೊಂಡು, ಅಂದ್ರೆ ಈ DRI ಅಧಿಕಾರಿಗಳು ಮತ್ತೆ ಇಲ್ಲಿ ದೆಹಲಿ ಅಧಿಕಾರಿಗಳಿರ್ಬೋದು, ಮುಂಬೈನ ಅಧಿಕಾರಿಗಳಿರ್ಬೋದು, ಬೆಂಗಳೂರು ಇರ್ಬೋದು, ಎಲ್ಲರೂ ಕೂಡ ಒಬ್ರು ಸಂಪರ್ಕದಲ್ಲಿರುವಂತದ್ದು. ಈ ಬಗ್ಗೆ ಇಡೀ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಹೆಚ್ಚಿನ ಮಾಹಿತಿಯನ್ನ ಕಲೆ ಹಾಕ್ತಾ ಇದ್ದಾರೆ. ಸೊ ಒಂದು ವೇಳೆ ಈ ರೀತಿ ಆಗಿದ್ರೆ ಇದು ದೇಶದ ಆಂತರಿಕ ಭದ್ರತಾ ವಿಚಾರಕ್ಕೂ ಒಂದು ಕಡೆ ಆಗುತ್ತೆ, ಮತ್ತೊಂದು ಕಡೆ ಈ ಚಿನ್ನಾಭರಣವನ್ನು ಯಾವ ದೇಶದಿಂದ ತರಲಾಗ್ತದೆ, ಇದರ ಉದ್ದೇಶ ಏನು, ಎಲ್ಲಾ ಮಾಹಿತಿಯನ್ನು ಕೂಡ ಅಧಿಕಾರಿಗಳು ಕಲೆ ಹಾಕ್ತಾರೆ. ಪೊಲೀಸರ ತನಿಖಾ ನಂತರ ಸೊ ಇದರ ಸತ್ಯಾಸತ್ಯತೆ ಹೊರಬರ್ಬೇಕಾಗತ್ತೆ. ಎಲ್ಲರೂ ಕೂಡ ಒಂದೇ ಸಿಂಡಿಕೇಟ್ ನಲ್ಲಿ ಇರುವಂತವ್ರ, ಇಲ್ಲ ಬೇರೆ ಬೇರೆ ಕಡೆ ಇರುವಂತದ, ಮತ್ತೆ ಇದೇ ಮೊದಲನೇ ಬಾರಿಗೆ ಆಗಿರುವಂತದ್ದು. ಹಿಂದೆ ಕೂಡ ಇದೇ ರೀತಿಗೆ ಚಿನ್ನದ ಆಭರಣಗಳನ್ನ ಸಾಗಣೆ ಮಾಡಿರುವಂತಹದ್ದೇನಾದ್ರೂ ಬೆಳಕಿಗೆ ಬರುತ್ತಾ ಅನ್ನೋದನ್ನ ಕಾಯ್ದು ನೋಡ್ಬೇಕಾಗುತ್ತೆ. ಸಂತೋಷ್, ಧನ್ಯವಾದಗಳು ಸಂತೋಷ್ ಪಟೇಲ್ ನಿಮ್ಮೆಲ್ಲ ಮಾಹಿತಿಗೆ.